ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂತ ಐಸ್ ಕ್ರೀಮ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಮಾಡೋದು ಇಷ್ಟು ಈಸಿ ಅಂತ ಗೊತ್ತಾದ್ರೆ ಇನ್ ಯಾವತ್ತೂ ಹೊರಗಡೆಯಿಂದ ಬೇಕರಿಯಿಂದ ತರೋದೇ ಇಲ್ಲ. ಯಾವಾಗ್ಲೂ ಮನೆಯಲ್ಲೇ ಹೈಜಿನಿಕ್ ಆಗಿ ಮಾಡ್ಕೊಂಡು ತಿಂತೀರಾ. ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಐಸ್ ಕ್ರೀಮ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಒಂದು ಫ್ರೈ ಪ್ಯಾನ್ ಅಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಫುಲ್ ಫ್ಯಾಟ್ ಮಿಲ್ಕ್ ಇದ್ರೆ ಅದನ್ನು ತಗೊಳ್ಳಿ, ಇಲ್ಲ ನಾರ್ಮಲ್ ಆಗಿರುವಂತ ನಂದಿನಿ ಹಾಲು ಅಥವಾ ಬೇರೆ ಬ್ರ್ಯಾಂಡ್ ಯಾವ ಹಾಲು ಇದ್ರೂ ಓಕೆ. ಮೆಜರ್ಮೆಂಟ್ ಪ್ರಕಾರ 2 ಕಪ್ಪಿನಷ್ಟು ಹಾಲಾಗಿದೆ. ನಂತರ ಒಂದು ಸ್ಮಾಲ್ ಬೌಲ್ ಅಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ಹಾಕಿದೀನಿ, ವೆನಿಲ್ಲಾ ಫ್ಲೇವರ್ದು. ಒಂದ್ ವೇಳೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದ್ರೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಬಹುದು. ನಂತರ ಬಿಸಿ ಆಗೋಕ್ಕಿಂತ ಮುಂಚೆನೆ ಒಂದು 1/4 ಕಪ್ಪಿನಷ್ಟು ಹಾಲನ್ನ ತೆಗೆದು ಕಸ್ಟರ್ಡ್ ಪೌಡರ್ ಹಾಕಿರೋ ಒಂದು ಬೌಲ್ಗೆ ಹಾಕೊಂಡು ಗಂಟಿಲ್ದೆ ಮಿಕ್ಸ್ ಮಾಡ್ಕೋಬೇಕು. ಹಾಲು ಬಿಸಿ ಮಾಡಬಾರ್ದು. ಬಿಸಿ ಮಾಡೋಕ್ಕಿಂತ ಮುಂಚೆನೆ ಸಪರೇಟ್ ಆಗಿ 1/4 ಕಪ್ ಅಷ್ಟು ಹಾಲು ತಗೊಂಡು ಕಸ್ಟರ್ಡ್ ಪೌಡರ್ ನಲ್ಲಿ ಹಾಕಿ ಈ ರೀತಿ ಯಾವುದೇ ಗಂಟಿಲ್ದೆ ಕಲ್ಸ್ಕೊಂಡು ನಂತರ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಲನ್ನ ಕುದಿಸೋಕೆ ಸ್ಟಾರ್ಟ್ ಮಾಡಿ. ಹಾಲು ಈ ರೀತಿ ಕುದಿತಾ ಇದೆ ಅನ್ನೋ ಟೈಮಲ್ಲಿ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ರೀತಿ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಇವಾಗ ಸಕ್ಕರೆ ಹಾಕೋಣ. 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಇಲ್ಲ ಅಂತಂದ್ರೆ 80 ಗ್ರಾಮ್ ಅಷ್ಟು ಸಕ್ಕರೆ ಹಾಕೊಳ್ಳಿ. ಮೆಜರ್ಮೆಂಟ್ ಪ್ರಕಾರ 80 ಗ್ರಾಮ್ ಅಷ್ಟು ಸಕ್ಕರೆ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಕರಗಿಸ್ಕೋಬೇಕು. ಸಕ್ಕರೆ ಕಂಪ್ಲೀಟ್ ಆಗಿ ಕರಗಿದ್ಮೇಲೆನೆ ಮಾತ್ರ ನಾವು ಕಸ್ಟರ್ಡ್ ಪೌಡರ್ ನ ಹಾಕೋಬೇಕು. ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರುವಂತ ಹಾಲನ್ನ ಹಾಕ್ತಾ ಇದ್ದೀನಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರುವಂತ ಹಾಲನ್ನ ಹಾಕಿ ಹಿಂದೆಲೆ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಈ ರೀತಿ ಬೇಗನೆ ಗಟ್ಟಿ ಆಗ್ಬಿಡುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಪಾಯಸ ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ ತರನೇ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಫುಲ್ ಫ್ಯಾಟ್ ಮಿಲ್ಕ್ ಆಗಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಬಟ್ ನಾನ್ ಇವತ್ತು ಐಸ್ ಕ್ರೀಮ್ ಗೆ ಯೂಸ್ ಮಾಡಿರುವಂತದ್ದು ನಂದಿನಿ ಹಾಲನ್ನ ಯೂಸ್ ಮಾಡಿದೀನಿ. ಕಸ್ಟರ್ಡ್ ಪೌಡರ್ ಹಾಲ್ ಹಾಕಿದ್ಮೇಲೆ 2 ನಿಮಿಷ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಗಟ್ಟಿ ಆಗಿದೆ. ಸ್ವಲ್ಪ ಕೂಡ ಬಿಸಿ ಇರಬಾರ್ದು, ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕು. ಅಲ್ಲಿವರೆಗೂ ನಾವು ಆರಿಸ್ಕೊಂಡಿದ್ಮೇಲೆ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಂತಿದ್ದೀನಿ. ಮಿಕ್ಸಿ ಜಾರಿಯಲ್ಲಿ ಎಲ್ಲವನ್ನು ಹಾಕೊಂಡಿದ್ಮೇಲೆ ನಂತರ ಇದಕ್ಕೆ ಒಂದು 3/4 ಕಪ್ಪಿನಷ್ಟು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮು ಎಲ್ಲಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಆಗಿರುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಮಿಕ್ಸಿ ಮುಚ್ಚಳನ ಮುಚ್ಚಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ತರ ಆಗಿದೆ. ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು. ನೀವು ಮಾಡಿದ್ರು ಕೂಡ ಇದೇ ರೀತಿ ಇರುತ್ತೆ. ಮಿಕ್ಸಿ ಮಾಡಿರುವಂತದ್ದನ್ನ ಇವಾಗ ಗ್ಲಾಸ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಡಬ್ಬೆ ಇದ್ರೆ ಅದ್ರಾದ್ರೂ ಹಾಕೊಳ್ಳಿ, ಇಲ್ಲ ಸ್ಟೀಲ್ ಡಬ್ಬೆಯಲ್ಲಿ ಹಾಕೊಂತೀವಂದ್ರೆ ನೋ ಪ್ರಾಬ್ಲಮ್, ಹಾಕೋಬಹುದು. ನಂತರ ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಬರುತ್ತಲ್ಲ ಅದನ್ನ ತಗೊಂಡು ಕಂಪ್ಲೀಟ್ ಆಗಿ ಕವರ್ ಮಾಡಿ ನಂತರ ಮುಚ್ಚಳ ಮುಚ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದ್ರೆ ಪಾಲಿಥಿನ್ ಕವರ್ ಬರುತ್ತಲ್ಲ ಅದನ್ನ ಕೂಡ ಕ್ಲೋಸ್ ಮಾಡ್ಕೋಬಹುದು. ಇನ್ನೊಂದು ಬಾಕ್ಸಿಗೆ ಕೂಡ ನಾನು ಅಲ್ಯೂಮಿನಿಯಂ ಫಾಯಿಲ್ ನ ಕವರ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ 2ರಿಂದ 3 ತಾಸು ಫ್ರೀಜರ್ ಅಲ್ಲಿ ಇಡಬೇಕು. ಫ್ರೀಜರ್ ಟೆಂಪರೇಚರ್ ನ ಹೈ ಅಲ್ಲಿ ಇಟ್ಕೊಂಡೆ ಫ್ರೀಸ್ ಮಾಡ್ಕೊಳ್ಳಿ. 2ರಿಂದ 3 ತಾಸು ಆದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಿರುತ್ತೆ. ಪಾಯಸ ಎಲ್ಲ ಆರಿದ್ಮೇಲೆ ಯಾವ ತರ ಗಟ್ಟಿ ಆಗಿರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ತರನೇ ಆಗಿರುತ್ತೆ. ಐಸ್ ಕ್ರೀಮ್ ನ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಂಡು ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ 2 ಸಾರಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ತಿಂತೀವಲ್ಲ ಐಸ್ ಕ್ರೀಮ್, ಸೇಮ್ ಟು ಸೇಮ್ ಅದೇ ತರನೇ ಬರುತ್ತೆ. ಐಸ್ ಕ್ರೀಮ್ ಕ್ರಿಸ್ಟಲ್ ತರ ಫಾರ್ಮ್ ಆಗೋದಿಲ್ಲ. ಅದಕ್ಕೆ 2 ಸಾರಿ ಮಿಕ್ಸಿ ಮಾಡ್ಕೋಬೇಕು ಅನ್ನೋದು. ಐಸ್ ಕ್ರೀಮ್ ನ ಎಲ್ಲಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಮಿಕ್ಸಿ ಮುಚ್ಚಳನ ಮುಚ್ಚಿ ಮಿಕ್ಸಿ ಮಾಡ್ಕೋಬೇಕು. ನಿಧಾನವಾಗಿ ಮಾಡ್ಕೊಳ್ಳಿ, ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸಿ ಮಾಡ್ಕೋಬೇಡಿ. ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಇರುತ್ತೆ. ಯಾವ ಮಿಲ್ಕ್ ಅಲ್ಲಿ ಮಾಡಿದ್ರು ಕನ್ಸಿಸ್ಟೆನ್ಸಿ ಹೀಗೇನೆ ಇರುತ್ತೆ. ಐಸ್ ಕ್ರೀಮ್ ಬ್ಯಾಟರ್ ನ ಗಾಜಿನ ಬೌಲ್ ಅಲ್ಲಿ ಹಾಕ್ತಾ ಇದ್ದೀನಿ. ಯಾವ ಬೌಲ್ ಅಲ್ಲಿ ನಾವು ತಗೊಂಡಿರ್ತೀವಲ್ಲ ಐಸ್ ಕ್ರೀಮ್, ಅದೇ ಬೌಲ್ಗೆ ಹಾಕೊಂಡು ಮತ್ತೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಮುಚ್ಚಳನ ಮುಚ್ಚಿ ಸರಿ ಸುಮಾರಾಗಿ 10ರಿಂದ 12 ತಾಸು ಫ್ರೀಜರ್ ಅಲ್ಲಿ ಇಟ್ಕೋಬೇಕು. ನಮಗೆ ಟೈಮಿಂಗ್ ಗೊತ್ತಾಗೋದಿಲ್ಲ ಅಂತಂದ್ರೆ ಇವತ್ತು ಮಾಡಿದ ಐಸ್ ಕ್ರೀಮ್ ನ ಓವರ್ ನೈಟ್ ಬಿಟ್ಟು ನಾಳೆ ಅಂದ್ರೆ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಟೈಮ್ ಅಲ್ಲಿ ತೆಗೆದ್ಬಿಟ್ಟು ತಿನ್ಬಹುದು. 2 ಬಾಕ್ಸ್ ನ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಕ್ಲೋಸ್ ಮಾಡಿ ರೆಡಿ ಮಾಡಿದೀನಿ. ಇವಾಗ ಫ್ರೀಜರ್ ಅಲ್ಲಿ ಇಡ್ತೀನಿ. ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಆಗಿದೆ ಅಂತ. ಓಪನ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಆಗಿ ಹೊರಗಡೆ ಸಿಗುವಂತ ಐಸ್ ಕ್ರೀಮ್ ತರನೇ ಇರುತ್ತೆ. ಸ್ವಲ್ಪ ಕೂಡ ಕ್ರಿಸ್ಟಲ್ ತರ ಫಾರ್ಮ್ ಆಗೋದಿಲ್ಲ. ಫ್ರಿಡ್ಜ್ ಇಂದ ತೆಗೆದ್ಮೇಲೆ ಹಿಂದೆಲೆ ಈ ರೀತಿ ಸ್ಕೂಪ್ ಇಂದ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದ್ 5 ನಿಮಿಷ ಆದ್ಮೇಲೆ ಮಾಡ್ಕೊಳ್ಳಿ, ಅವಾಗ ಸ್ವಲ್ಪ ಮೆಲ್ಟ್ ಆಗಿರುತ್ತೆ, ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ತೆಗಿಯೋಕೆ. ನಂತರ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಕೂಲ್ ಆಗಿ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಐಸ್ ಕ್ರೀಮ್ ರೆಡಿನೇ ಆಗೋಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಚಾಕೋ ಚಿಪ್ಸ್ ಇದೆ, ಇಲ್ಲ ಟೂಟಿ ಫ್ರೂಟಿ ಇದೆ ಅಂತಂದ್ರೆ ಐಸ್ ಕ್ರೀಮ್ ಅಲ್ಲಿ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಡು ಫ್ರೀಸ್ ಮಾಡ್ಕೋಬಹುದು. ಬಟ್ ನಾನ್ ಇವತ್ತು ಟೂಟಿ ಫ್ರೂಟಿ ಏನೂ ಆಗ್ತಾ ಇಲ್ಲ, ಚಾಕೋ ಚಿಪ್ಸ್ ಕೂಡ ಹಾಕ್ತಾ ಇಲ್ಲ.
ಹೆಲ್ತಿಯಾಗಿ ಮೇಲ್ಗಡೆ ನಟ್ಸ್ ಇಂದ ಸರ್ವ್ ಮಾಡ್ಕೊಂತಿದ್ದೀನಿ. ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.